ಅಹಮದಾಬಾದ್ನ ವಿಮಾನ ದುರಂತದಲ್ಲಿ ಮೃತಪಟ್ಟವರ ಗುರುತನ್ನ ಪತ್ತೆ ಹಚ್ಚುವಂತಹ ಕಾರ್ಯವನ್ನ ಸಿವಿಲ್ ಆಸ್ಪತ್ರೆ ವೈದ್ಯರು ಮತ್ತು ಬಿಜೆ ಮೆಡಿಕಲ್ ಕಾಲೇಜಿನ ಆಸ್ಪತ್ರೆ ವೈದ್ಯರುಗಳು ಮುಂದುವರೆಸಿದ್ದಾರೆ. ಈಗಾಗಲೇ ಡಿಎನ್ಎ ಸ್ಯಾಂಪಲ್ ಅನ್ನ ಪಡ್ಕೊಂಡು ಶವದ ಡಿಎನ್ಎಗಳ ಜೊತೆ ಮ್ಯಾಚ್ ಮಾಡುವಂತಹ ಪ್ರಕ್ರಿಯೆ ಜಾರಿನಲ್ಲಿದೆ. ಈಗ ಈ ಸಿವಿಲ್ ಆಸ್ಪತ್ರೆ ಶವಗಾರದ ಹೊರಭಾಗದಲ್ಲಿ ಮೃತರ ಕುಟುಂಬಸ್ಥರು ಶವಗಳನ್ನ ನೀಡೋದನ್ನ ಕಾಯ್ತಾ ಇದ್ದಾರೆ. ಡಿಎನ್ಎ ಮ್ಯಾಚಿಂಗ್ ಆಗ್ತಾ ಇದ್ದಂತೆ ಅವರ ಕುಟುಂಬಸ್ಥರಿಗೆ ಮಾಹಿತಿಯನ್ನ ನೀಡಲಾಗುತ್ತೆ. ಅದಾದ ಬಳಿಕ ಶವವನ್ನು ಹಸ್ತಾಂತರ ಮಾಡಲಾಗುತ್ತೆ. ಈಗ ಈ ಸಿವಿಲ್ ಆಸ್ಪತ್ರೆಯ ಶವಗಾರದ ಎದುರುಗಡೆ ಮೃತರ ಸಂಬಂಧಿಕರು ಬಂದು ಕಾಯ್ತಾ ಇರೋದನ್ನ ತಾವು ನೋಡಬಹುದು. ಇವರೆಲ್ಲರೂ ಕೂಡ ರಾಜಸ್ಥಾನದಿಂದ ಬಂದಿದ್ದಾರೆ. ಇವರ ಕುಟುಂಬದ ಖುಷ್ಬುರಾಜ್ ಪುರೋಹಿತ್ ಅವರು ಏರ್ ಇಂಡಿಯಾದ ವಿಮಾನದಲ್ಲಿ ಪ್ರಯಾಣಿಸುವಂತಹ ಸಂದರ್ಭದಲ್ಲಿ ವಿಮಾನ ಅಪಘಾತಕ್ಕೀಡಾಗಿದ್ದರಿಂದಾಗಿ ಮೃತಪಟ್ಟಿದ್ದಾರೆ. ಈಗ ಖುಷ್ಬುರಾಜ್ ಪುರೋಹಿತ್ ಅವರ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗ್ಲಿಕ್ಕೆ ಇವರು ಬಂದು ಕಾಯ್ತಾ ಇದ್ದಾರೆ. ಖುಷ್ಬುರಾಜ್ ಅವರ ಪತಿ ಲಂಡನ್ ನಲ್ಲಿ ಮೆಡಿಕಲ್ ಆಫೀಸರ್ ಆಗಿ ಕೆಲಸವನ್ನ ಮಾಡ್ತಾ ಇದ್ರು. ಪತಿಯ ಜೊತೆ ವಾಸವನ್ನ ಮಾಡ್ಲಿಕ್ಕೋಸ್ಕರ ಖುಷ್ಬುರಾಜ್ ಅಹಮದಾಬಾದ್ನ ಏರ್ಪೋರ್ಟ್ ನಿಂದ ಏರ್ ಇಂಡಿಯಾ AA171 ವಿಮಾನದಲ್ಲಿ ಲಂಡನ್ಗೆ ತೆರಳುತ್ತಾ ಇದ್ರು. ಆ ವೇಳೆಯಲ್ಲಿ ವಿಮಾನ ಅಪಘಾತಕ್ಕೀಡಾಗಿ ಖುಷ್ಬುರಾಜ್ ಅವರು ಸಾವನ್ನಪ್ಪಿದ್ದಾರೆ. ಈಗ ಖುಷ್ಬುರಾಜ್ ಅವರ ಚಿಕ್ಕಪ್ಪ ಮತ್ತು ಅವರ ತಂದೆ, ಅವರ ಸೋದರರು, ಅವರ ಕುಟುಂಬಸ್ಥರು, ಸಂಬಂಧಿಕರು ಎಲ್ಲರೂ ಕೂಡ ಬಂದು ಪಾರ್ಥಿವ ಶರೀರವನ್ನ ತೆಗೆದುಕೊಂಡು ಹೋಗ್ಲಿಕ್ಕಾಗಿ ಕಾಯ್ತಾ ಇದ್ದಾರೆ. ಡಿಎನ್ಎ ಸ್ಯಾಂಪಲ್ ಮ್ಯಾಚ್ ಆಗ್ತಾ ಇದ್ದಂತೆ ಪಾರ್ಥಿವ ಶರೀರ ಅವರ ಕುಟುಂಬಸ್ಥರಿಗೆ ಹಸ್ತಾಂತರವನ್ನ ಮಾಡಲಾಗುತ್ತೆ. ಇದುವರೆಗೂ 31 ಶವಗಳ ಗುರುತನ್ನ ಪತ್ತೆ ಹಚ್ಚಲಾಗಿದೆ. ಕೆಲವು ಶವಗಳನ್ನ ಈಗಾಗಲೇ ನಾವು ಕುಟುಂಬಸ್ಥರಿಗೆ ಹಸ್ತಾಂತರವನ್ನ ಮಾಡಿದ್ದೇವೆ ಅಂತ ಹೇಳಿ ಇವತ್ತು ಬೆಳಿಗ್ಗೆ ಬಿಜೆ ಮೆಡಿಕಲ್ ಕಾಲೇಜಿನ ಸರ್ಜರಿ ವಿಭಾಗದ ಪ್ರೊಫೆಸರ್ ರಜನೀಶ್ ಪಟೇಲ್ ಅವರು ಕೂಡ ತಿಳಿಸಿದ್ದಾರೆ. ಇದುವರೆಗೂ ಕೂಡ 12 ಶವಗಳನ್ನ ಸಂಬಂಧಿಕರಿಗೆ ಹಸ್ತಾಂತರವನ್ನ ಮಾಡಲಾಗಿದೆ ಅಂತ ಹೇಳಿ ಬಿಜೆ ಮೆಡಿಕಲ್ ಕಾಲೇಜಿನ ಸರ್ಜರಿ ವಿಭಾಗದ ಪ್ರೊಫೆಸರ್ ರಜನೀಶ್ ಪಟೇಲ್ ಅವರು ಹೇಳಿದ್ದಾರೆ. ಇನ್ನು ಡಿಎನ್ಎ ಪರೀಕ್ಷೆ ಮೂಲಕ ಸ್ಯಾಂಪಲ್ ಮ್ಯಾಚ್ ಮಾಡುವಂತ ಪ್ರಕ್ರಿಯೆ ಜಾರಿನಲ್ಲಿದೆ. ಇದು ಚಾಲೆಂಜಿಂಗ್ ಕೆಲಸ. ಮಾಜಿ ಸಿಎಂ ವಿಜಯ್ ರೂಪಾನಿ ಅವರ ಶವದ ಗುರುತು ಇನ್ನೂ ಕೂಡ ಪತ್ತೆ ಆಗಿಲ್ಲ ಅಂತ ಹೇಳಿ ಡಾಕ್ಟರ್ ರಜನೀಶ್ ಪಟೇಲ್ ಅವರು ಹೇಳಿದ್ದಾರೆ. सब पुष्पराज का पार्थिव शरीर के लिए इंतजार कर रहे हैं. अभी डीएनए का मैचिंग का प्रोसेस चल रहा है. कब हो सकता है ये? बस आधे घंटे में. क्या मैच हुआ? हो गया. अभी हैंड ओवर करना बाकी है. हाँ, बस हैंड ओवर करना. क्या पुष्पराज का पति लंदन में था? हाँ, लंदन में क्या काम कर रहा था? वो डॉक्टर है. डॉक्टर. खुशबू बेसिकली फ्रॉम राजस्थान. जोधपुर डिस्ट्रिक्ट लूनी तहसील में खाराबेरा में उनका शादी किया हुआ है. और वो खाराबा के बेटी है. खाराबा में मदन सिंह जी की बेटी है. ओके. शादी होके कितना साल हुआ था? वो जनवरी 18 को उनकी शादी हुई है. इस साल 25 में. ओके. शादी के 5 महीने के बाद ये दुर्घटना हुआ. हाँ, ये अभी उनको मिलने जा रही थी. पति को मिलने जा रहा था लंदन. विपुल सिंह राजपुरोहित. उनके पति का नाम है विपुल सिंह राजपुरोहित. खाराबेरा. ओके. अब क्या है उनका खुशबू का क्या रिलेटिव है? ಇದು ಖುಷ್ಬು ಅವರ ಸಂಬಂಧಿಕರ ಮಾತುಗಳು. ಈ ವರ್ಷದ ಜನವರಿಯಲ್ಲಷ್ಟೇ ವಿಪುಲ್ ಸಿಂಗ್ ರಾಜ್ಪುರೋಹಿತ್ ಜೊತೆಗೆ ಖುಷ್ಬು ಅವರ ವಿವಾಹ ಆಗಿತ್ತು. ಲಂಡನ್ ನಲ್ಲಿದ್ದಂತಹ ವೈದ್ಯರಾಗಿದ್ದಂತಹ ವಿಪುಲ್ ಸಿಂಗ್ ರಾಜ್ಪುರೋಹಿತ್ ಅವ್ರನ್ನ ಭೇಟಿಯಾಗಲಿಕ್ಕೆ ಖುಷ್ಬು ಅಹಮದಾಬಾದ್ನ ಏರ್ಪೋರ್ಟ್ ನಿಂದ ಲಂಡನ್ಗೆ ಹೊರಟಿದ್ರು. ಆದ್ರೆ ವಿಮಾನ ಟೇಕ್ ಆಫ್ ಆದಂತ 1 ನಿಮಿಷದಲ್ಲಿ ಅಪಘಾತಕ್ಕೀಡಾಗಿ ಖುಷ್ಬು ಸಾವನ್ನಪ್ಪಿದ್ದಾರೆ. ಈಗಾಗಲೇ ಖುಷ್ಬು ಅವರ ಪಾರ್ಥಿವ ಶರೀರದ ಗುರುತನ್ನ ಪತ್ತೆ ಹಚ್ಚಲಾಗಿದೆ. ಅದನ್ನ ಹ್ಯಾಂಡ್ ಓವರ್ ಮಾಡುವಂತದ್ದು ಮಾತ್ರ ಬಾಕಿ ಇದೆ. ಮುಂದಿನ ಒಂದು ಅರ್ಧ ಗಂಟೆನಲ್ಲಿ ಪಾರ್ಥಿವ ಶರೀರವನ್ನ ನಮಗೆ ಹ್ಯಾಂಡ್ ಓವರ್ ಮಾಡ್ತಾರೆ ಅಂತ ಅವರ ಸಂಬಂಧಿಕರು ಹೇಳ್ತಾ ಇದ್ದಾರೆ. ಇಲ್ಲಿ ಶವದ ತೆಗೆದುಕೊಂಡು ಹೋಗ್ಲಿಕ್ಕೋಸ್ಕರನೇ ಖುಷ್ಬು ರಾಜ್ಪುರೋಹಿತ್ ಅವರ ಸಂಬಂಧಿಕರು, ಕುಟುಂಬಸ್ಥರು ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಹಾಗೆ ಇಲ್ಲಿ ಬೇರೆ ಬೇರೆ ಕುಟುಂಬದವರು ಕೂಡ ಬಂದಿದ್ದಾರೆ. ಅವರೆಲ್ಲರೂ ಕೂಡ ಪಾರ್ಥಿವ ಶರೀರವನ್ನ ಹ್ಯಾಂಡ್ ಓವರ್ ಮಾಡೋದನ್ನ ಕಾಯ್ತಾ ಇರೋದನ್ನ ತಾವು ನೋಡಬಹುದು. ಇಲ್ಲೂ ಕೂಡ ಒಂದು ಕುಟುಂಬ ಬಂದಿದೆ. ಕ್ಯಾಮ್ರಾಮನ್ ಅವಿರಾಜ್ ಜೊತೆ ಚಂದ್ರಮೋಹನ್, ನ್ಯೂಸ್ ಫಸ್ಟ್, ಅಹಮದಾಬಾದ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.